My dear students, welcome to my channel Dhanushta Kalika Balavardhane for class 9 standard science English medium activities answers. In this video learning outcome 1.3 to 1.5 ಅಷ್ಟನ್ನು ನಾನು ಆನ್ಸರ್ಸ್ ಅನ್ನು ಕೊಡ್ತಾ ಇದ್ದೇನೆ. Complete the concept based on from the chapter 1 and 2. ಇದರಲ್ಲಿ physical and chemical change, evaporation, conservation of mass and distillation ಬೇಸ್ ಮಾಡಿ ಈ ಆಕ್ಟಿವಿಟೀಸ್ ಗಳಿಗೆ ನಾವು ಆನ್ಸರ್ಸ್ ಅನ್ನ ನೋಡ್ತೀವಿ. ಕ್ವೆಶನ್ಸ್ ನ ನೀವು ನಿಮ್ಮ ಆಕ್ಟಿವಿಟಿ ಬುಕ್ ಅಲ್ಲಿ ನೋಡ್ಕೊಳ್ಳಿ. ನಾನು ಬರೀ ಆನ್ಸರ್ಸ್ ನ ಮಾತ್ರ ರೀಡ್ ಮಾಡ್ತೇನೆ. ಒನ್ ಮೋರ್ ಥಿಂಗ್, ಕಮೆಂಟ್ ಸೆಕ್ಷನ್ ಅಲ್ಲಿ ವ್ಯೂವರ್ಸ್ ತುಂಬಾ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಅದರಲ್ಲಿ ಒಂದು ಕ್ವೆಶನ್ ಏನು ಅಂದ್ರೆ, ನೀವು ಯಾಕೆ ಆಕ್ಟಿವಿಟಿ ಬುಕ್ ಅಲ್ಲಿ ಆನ್ಸರ್ ಬರಿಬಾರದು ಅಂತ, ಬರಿಬಹುದಲ್ವಾ ಅಂತ ಕೇಳ್ತಾರೆ. ಸೊ ಐ ಡೋಂಟ್ ಹ್ಯಾವ್ ದ ಆಕ್ಟಿವಿಟಿ ಬುಕ್. ಇದ್ರೆ ಖಂಡಿತ ನಾನು ಬರಿತಾ ಇದ್ದೆ. ಐ ಡೋಂಟ್ ಹ್ಯಾವ್. ಸೊ ಇನ್ನು ನಾನು ಹೇಳ್ತಾನೆ ಇರ್ತೀನಿ ಪ್ರತಿ ವಿಡಿಯೋದಲ್ಲಿ. ನಿಮಗೆ ಯಾವ್ದಾದ್ರು ಥೀಮಿಗೆ ಆನ್ಸರ್ಸ್ ಬೇಕು ಅಂದ್ರೆ ನೀವು PDF ಫಾರ್ಮೆಟ್ ಅಲ್ಲಿ ನನ್ನ ಇಮೇಲ್ ಐಡಿಗೆ ಕಳಿಸಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಮೇಲ್ ಐಡಿ ಇರುತ್ತೆ. ಅದರ್ವೈಸ್ PDF ನಿಮಗೆ ಕನ್ವರ್ಟ್ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಈಚ್ ಶೀಟ್ ಇದೆ ಅಲ್ವಾ ವಿತ್ ಪೇಜ್ ನಂಬರ್, ನೀವು ಅದನ್ನ ಫೋಟೋ ತಗೊಂಡು ಅದನ್ನ ನನ್ನ ಮೇಲ್ ಐಡಿಗೆ ಕಳಿಸಬಹುದು. ಮತ್ತೆ ವೆನ್ ಐ ವಿಲ್ ಗೆಟ್ ಎ ಫ್ರೀ ಟೈಮ್, ಆ ಫ್ರೀ ಅವರ್ಸ್ ಅಲ್ಲಿ ಖಂಡಿತ ನಿಮಗೆ ಪ್ರಿಪೇರ್ ಮಾಡಿ ನಾನು ಪೋಸ್ಟ್ ಮಾಡ್ತೇನೆ. ಬಿಕಾಸ್ ಇಂಗ್ಲಿಷ್ ಮೀಡಿಯಂ ಸೈನ್ಸ್ ಐ ಡೋಂಟ್ ಥಿಂಕ್ ಅಲ್ಲಿ ಯಾರು ಮಾಡ್ತಾ ಇಲ್ಲ ಅನ್ಸುತ್ತೆ ಯೂಟ್ಯೂಬರ್ಸ್. ಮಕ್ಕಳಿಗೆ ಯೂಸ್ ಆಗ್ಲಿ ಅನ್ನೋ ಒಂದೇ ರೀಸನ್, ವೆನ್ ಐ ವಿಲ್ ಗೆಟ್ ದ ಫ್ರೀ ಅವರ್ಸ್ ಡ್ಯೂರಿಂಗ್ ದಟ್ ಟೈಮ್ ನಾನು ನಿಮಗೆ ಪ್ರಿಪೇರ್ ಮಾಡಿ ಪೋಸ್ಟ್ ಮಾಡ್ತೇನೆ. ಇವಾಗ ಆನ್ಸರ್ಸ್ಗೆ ಹೋಗೋಣ. ಲರ್ನಿಂಗ್ ಔಟ್ಕಮ್ 1.3 ಅಲ್ಲಿ ಆಕ್ಟಿವಿಟಿ 1.3.1 ಎ ಕ್ವೆಶನ್ ಆನ್ಸರ್. ಮೆಲ್ಟಿಂಗ್ ಆಫ್ ಐಸ್ 1, ಸೆಕೆಂಡ್ ಒನ್ ಸಾಲ್ಟ್ ಸೊಲ್ಯೂಷನ್, ಥರ್ಡ್ ರಸ್ಟಿಂಗ್ ಆಫ್ ಐರನ್, fourth cutting of trees, fifth ripening of fruits, and sixth setting curd from milk. B question answer, physical change. First one melting of ice, second salt solution, 3 cutting of trees, chemical change ಅಲ್ಲಿ rusting of iron, ripening of fruits, setting curd from milk. Activity 1.3.2 for A question answer. When light up candle placed obliquely, wax melts. It is a physical change. Wax burns, burns ಅದು burns near the wick, produces CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್, light and heat. It is chemical change. Next answer, activity 1.3.2 B question answer. ಪೆನ್ನು ರೆಡ್, ಗ್ರೀನ್, ಬ್ಲೂ ಈ ರೀತಿ ಚೇಂಜ್ ಮಾಡಿ ಬರ್ದಿದ್ದೇನೆ. ಸರಿಯಾಗಿ ಯಾವ ಪೆನ್ನು ಬರಿತಾ ಇರ್ಲಿಲ್ಲ. ಸಾರಿ ಫಾರ್ ದಟ್. ನಾನು ಓದ್ತಾ ಇರೋ ರೀಸನ್ ಇಷ್ಟೇ, ಯಾಕಂದ್ರೆ ಕ್ಲಾರಿಟಿ ಇಲ್ಲ. ಸೊ ಒಂದ್ಸಲ ನಾನು ಓದಿದ್ರೆ ನಿಮ್ಗೆ ನಾನು ಏನು ಅಲ್ಲಿ ಬರ್ದಿದ್ದೇನೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ರೀಡ್ ಮಾಡ್ತಾ ಇರೋದು. ಬಿ ಕ್ವೆಶನ್ ಆನ್ಸರ್, ಇನ್ಕ್ರೀಸ್ ಇನ್ ಟೆಂಪರೇಚರ್, TEMPERATURE ಟೆಂಪರೇಚರ್, ಸಾಲಿಡ್ ಅದು, ವ್ಯಾಕ್ಸ್ liquefies. It is physical change, PHYSICAL change, CHANGE change. The process, ಸ್ಕ್ರಾಚ್ ಮಾಡಿ ಮೇಲೆ ಬರ್ದಿದ್ದೀನಿ ನೋಡಿ, process PROCESS is due to absorbing heat, ಅದು HEAT, heat energy, ಬ್ರಾಕೆಟ್ ಅಲ್ಲಿ ಇರೋದು melting. ನೆಕ್ಸ್ಟ್ ಟು ಸಿ ಆನ್ಸರ್, ಲಿಕ್ವಿಡ್ ವ್ಯಾಕ್ಸ್ cooled, ಅದು COOLED, cooled to form solids. The process is due to giving out heat energy. ಬ್ರಾಕೆಟ್ ಅಲ್ಲಿ ಇರೋದು ಸಾಲಿಡಿಫಿಕೇಶನ್, ಎನರ್ಜಿಯಲ್ಲಿ ವೈ ಕಾಣಿಸ್ತಾ ಇಲ್ಲ, ENERGY ಅದು. ಇಟ್ ಈಸ್ ಫಿಸಿಕಲ್ ಚೇಂಜ್. ಕ್ಲಾರಿಟಿ ಇಲ್ಲ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೇಡಿ. ಇವನ್ ಐ ಕುಡ್ ನಾಟ್ ಗೋ ಔಟ್ ಟು ಬೈ ಪೆನ್ ಆಲ್ಸೋ. ತುಂಬಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾನೆ ಇದ್ರು ಪೋಸ್ಟ್ ಮಾಡಿ ಮಾಡಿ ಅಂತ ಹೇಳಿ, ಇರೋದ್ರಲ್ಲಿ ಬರ್ದಿದ್ದೇನೆ. ದೆನ್ ಡಿ ಆನ್ಸರ್, ಮೆಲ್ಟೆಡ್ ಅದು MELTED, ಮೆಲ್ಟೆಡ್ ವ್ಯಾಕ್ಸ್ ವೆನ್ ಇಟ್ ಬರ್ನ್ಸ್ ಚೇಂಜಸ್ ಟು ಗ್ಯಾಸ್. ಇಟ್ ಈಸ್ ಎ ಕೆಮಿಕಲ್ ಚೇಂಜ್. ಮೆಲ್ಟಿಂಗ್ ಆಫ್ ವ್ಯಾಕ್ಸ್ ಈಸ್ ಫಿಸಿಕಲ್ ಚೇಂಜ್, ಬರ್ನಿಂಗ್ ಆಫ್ ವ್ಯಾಕ್ಸ್ ಈಸ್ ಕೆಮಿಕಲ್ ಚೇಂಜ್, BURNING ಅದು. ನೆಕ್ಸ್ಟ್ ಈ ಕ್ವೆಶನ್ಗೆ ಆನ್ಸರು, new substances, carbon dioxide, water vapor, carbon soot, heat and light is produced. Then it is chemical change. Activity 1.3.3 answer,
paraffin wax, carbon, hydrogen, stearic acid. Fine. Next, activity 1.3.4. A answer. Sugar melts first at 186 degree and salt melts at 801 degree. Fine. B answer. On heating, salt crystals changes to liquid state. ಅದು ಕೊನೆಯಲ್ಲಿರೋದು STAT state. Sugar turns brown, breaks into glucose and fructose. GLUCOSE. Fructose. FRUCTOSE. Activity 1.3.5. A question answer. Magnesium mass is 1.9 gram. GRAM. B question answer 2 mg plus O2 gives 2 mgO. mg mass is 1.0 gram. mg ಅಂದ್ರೆ ಏನು? ಮೆಗ್ನೀಷಿಯಂ. O ಅಂದ್ರೆ ಆಕ್ಸಿಜನ್. mgO ಅಂದ್ರೆ ಮೆಗ್ನೀಷಿಯಂ ಆಕ್ಸೈಡ್. Sixth answer 0.9 gram is the difference. During combustion, the mass of oxygen is also added. That is C answer. Next, D answer. When magnesium ribbon, that is Mg symbol magnesium ge burnt, it reacts with oxygen to produce magnesium oxide. So chemical equation 2 Mg plus O2 gives 2 MgO. Magnesium burns with white flame and changes into white powder MgO. Next, activity 1.3.6. A question answer. Pour vinegar, put baking soda in conical flask. Weigh the flask. WEIGH. Record the total weight of the reactant. Now reaction takes place. After AFTER reaction, record the total weight of the products. There is no change in the total mass in reactant and products side. So B answer. According to law of conservation of mass can be neither be created nor destroyed. Then activity 1.4. So ಇವಾಗ ಅಷ್ಟು activity ಏನು ಹೇಳಿದೆ 1.3. All those are based on physical and chemical change and conservation of mass. ಕರೆಕ್ಟಾ? ಅದು ಏನು ಕ್ಯಾಂಡಲ್ ಎಕ್ಸಾಂಪಲ್ ಅಲ್ಲಿ ನಾವು ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೀವೋ, ಮೆಲ್ಟಿಂಗ್ ಆಫ್ ವ್ಯಾಕ್ಸ್ ಬಂದ್ಬಿಟ್ಟು ಫಿಸಿಕಲ್ ಚೇಂಜ್, ಬರ್ನಿಂಗ್ ಆಫ್ ವ್ಯಾಕ್ಸ್ ಬಂದ್ಬಿಟ್ಟು ಕೆಮಿಕಲ್ ಚೇಂಜ್. ನಾವು ಇನ್ ಆಕ್ಟಿವಿಟಿ 1.4 ಅಲ್ಲಿ ಇಟ್ ಈಸ್ ಅಬೌಟ್ ಎವಾಪರೇಷನ್. ಆಕ್ಟಿವಿಟಿ 1.4 blowing air. Activity 1.4.1 answer. Blowing air on hydrated skin part of the forearm feel cold on skin. Then 1.4.2 activity answer. A question. Blowing air on rubbing alcohol part of the forearm, skin feel much cooler. Then for B answer. Air flow support the heat transfer. Alcohol has a greater cooling effect than water. Alcohol evaporate much faster compared with water. Alcohol gets easily evaporated at normal temperature. Activity 1.4.3 answer. Rubbing nail polish remover on our palm. Water kept in the earthen pot. On hot sunny day, sprinkle water on the ground. ಅದು GROUND. ಅದರ್ವೈಸ್ ಆನ್ ದ ರೂಫ್ ಅಂತಾನು ನೀವು ಬರೀಬಹುದು. ROOF ರೂಫ್. ಓಕೆ. ನೆಕ್ಸ್ಟ್, ವೇರ್ ಕಾಟನ್ ಕ್ಲೋತ್ಸ್ ಇನ್ ಸಮ್ಮರ್. ಲರ್ನಿಂಗ್ ಔಟ್ಕಮ್ 1.5 ಲಾಸ್ಟ್ ಒನ್. ಆಕ್ಟಿವಿಟಿ 1.5.1. liquefy air by increasing the pressure and decreasing the temperature. CO2 carbon dioxide separated as dry ice. Separating nitrogen gas through a fractional distillation column and collecting the liquid oxygen in a jar.
ಸೈಂಟಿಫಿಕ್ ಪ್ರಿನ್ಸಿಪಲ್ ಬರೆಯಕ್ಕೆ ಹೇಳಿದ್ದಾರೆ. ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. Process is based on difference in boiling point of the different gases. ಇಲ್ಲೇ ನಾನು ಬಾಕ್ಸ್ ಅಲ್ಲಿ ಏರ್, ಲಿಕ್ವಿಡ್ ಏರ್ ಅಂತೆಲ್ಲ ಬರ್ದಿದ್ದೀನಿ. ಇದು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ. ಡಿಸ್ಟಿಲೇಷನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ನೋಡಿ, ಆ ಕಾನ್ಸೆಪ್ಟ್ ಅಲ್ಲಿ ಇದೆ. ಐ ಥಿಂಕ್ ಪೇಜ್ ನಂಬರ್ 22 ಡಯಾಗ್ರಾಮ್ ಇದೆ ನೋಡಿ. ಸೊ ಅಲ್ಲಿ ನಿಮ್ಗೆ ಇದು ಸಿಗುತ್ತೆ. ಸೊ ಅದನ್ನೇ ನೀವು ಕಾಪಿ ಮಾಡ್ಬೋದು. ಫೈನ್. ದ ನೆಕ್ಸ್ಟ್ ಒನ್ ಇಸ್ activity 1.5.2. Answer: temperature, pressure, nature of the solute, nature of the solvent. The last one, activity 1.5.3. Liquid water changes to solid ice. Condensation on the outside of the frozen, FROZEN, frozen bottle. Increase in volume of water. In room temperature, ice solid changes to liquid water. It is physical change. We can see change of states of matter from one form to another form. We completed. Please kindly share among your friends and ಒಂದು ಲೈಕ್ ಮಾಡಿ. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ವ್ಯೂಸ್ ಅನ್ನ ತಿಳಿಸಿ. ನನಗೆ ಆ ಥೀಮ್ ಮಾಡ್ಕೊಡಿ, ಈ ಥೀಮ್ ಮಾಡ್ಕೊಡಿ ಅಂದ್ರೆ ಐ ಆಮ್ ಹೆಲ್ಪ್ಲೆಸ್. ನಿಮಗೆ ಹೆಲ್ಪ್ ಮಾಡಬೇಕು ಅಂತಾನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. PDF ಫಾರ್ಮೆಟ್ ಅಲ್ಲಿ ನನ್ನ ಮೇಲ್ ಐಡಿಗೆ ಕಳಿಸಿ. ಅದು ನೀಟಾಗಿ ಪ್ಲೀಸ್ ಕಳಿಸಿ. ಪೇಜ್ ನಂಬರು ಇರೋದೇ ಇಲ್ಲ, ಯಾವ ಪೇಜು ಏನು ಅರ್ಥನೇ ಆಗೋದಿಲ್ಲ. ಇಲ್ಲಾಂದ್ರೆ ಎಲ್ಲ ಮಿಕ್ಸಪ್ ಮಾಡಿ ಕಳಿಸ್ಬಿಡ್ತೀರಾ. ನನಗೆ ಅದಕ್ಕೆ ಸ್ವಲ್ಪ ಟೈಮ್ ಬೇರೆ ತಗೊಳುತ್ತೆ. ನನಗೆ ಯಾವ ಲರ್ನಿಂಗ್ ಔಟ್ಕಮ್ಮು, ಯಾವ ಆಕ್ಟಿವಿಟಿ, ಎಲ್ಲಿ ಅದು ಕನೆಕ್ಟ್ ಆಗುತ್ತೆ ಎಲ್ಲನೂ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಬೆಟರ್ ವಿತ್ ಪೇಜ್ ನಂಬರನ್ನ ನೀಟಾಗಿ ನೀವು ಒಂದು PDF ಫಾರ್ಮೆಟಲ್ಲಿ ಕಳಿಸಿ. ಅದರ್ವೈಸ್ ಟೇಕ್ ಎ ಆಕ್ಟಿವಿಟಿ ಶೀಟಿಂದು ಪೇಜಿಂದು ಫೋಟೋ ತಗೊಂಡು ನೀವು ಕಳಿಸಿ. ಫೈನ್. ಸೊ ಥ್ಯಾಂಕ್ ಯು ವೆರಿ ಮಚ್.